ಜಿಲ್ಲಾಧಿಕಾರಿಗಳ ಈ ಕಚೇರಿಯಲ್ಲಿ ಹಿಂದಿನಿಂದ ನಮ್ಮ ಸಂಸದರ ಕಚೇರಿಯನ್ನು ನಾನು ಇವತ್ತು ಪೂಜೆ ಮಾಡೋದ್ರ ಮೂಲಕ ಮತ್ತೆ ಅದನ್ನು ಪ್ರಾರಂಭಿಸಿದೆ. ಹಾಗೆ ನೋಡಿದರೆ ಸಂಸದನಾಗಿ ತಕ್ಷಣದಿಂದಲೇ ನನ್ನ ಸಹಾಯಕ ಸಿಬ್ಬಂದಿಗಳು ಇಲ್ಲಿದ್ದು ಸಾರ್ವಜನಿಕರ ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಅವರ ಅಹವಾಲುಗಳನ್ನು ಸ್ವೀಕರಿಸ್ತಾ ಪರಿಹಾರವನ್ನು ಕಂಡುಕೊಳ್ತಾ ಈ ಕಾರ್ಯಾಲಯ ಮುಂದೆ ನಡೆದೇ ಇತ್ತು. ನಾನು ಸಂಸದನಾದ ಪ್ರಾರಂಭದಿಂದಲೂ. ಆದರೆ ಕಳೆದ 3-4 ವರ್ಷಗಳಿಂದ ಬಂದಾಗಿದ್ದಂತಹ ಈ ಕಚೇರಿ ಈಗ ಮತ್ತೆ ಪುನರ್ ನಿರ್ಮಾಣ ಮಾಡಿ ಅದಕ್ಕೆ ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನೆಲ್ಲವನ್ನು ಜೋಡಿಸಿ ಇವತ್ತು ಅದರ ಬೆಳಗ್ಗಿನಿಂದ ಧಾರ್ಮಿಕ ಪೂಜೆಗಳನ್ನೆಲ್ಲವನ್ನು ನಡೆಸಿ ಈಗ ಅದರ ಉದ್ಘಾಟನೆಯ ಪ್ರಕ್ರಿಯೆಯನ್ನೆಲ್ಲ ಪೂರ್ಣ ಮಾಡಿದ್ದೇವೆ. ಈ ಕಾರ್ಯಾಲಯ ಸಂಸದರ ಕಾರ್ಯಾಲಯ, ಇದು ಜನರ ಕಾರ್ಯಾಲಯ. ನನ್ನ ಸಹಾಯಕ ಸಿಬ್ಬಂದಿಗಳು ಇಲ್ಲಿದ್ದೇ ಇರ್ತಾರೆ. ಜಿಲ್ಲೆಯಿಂದ ಅಥವಾ ಎಲ್ಲಿಂದಾದರೂ ಯಾರಿಗೆ ಯಾವುದೇ ರೀತಿಯ ಕಷ್ಟ ಸುಖಗಳಾಗಲಿ, ತೊಂದರೆ ತೊಡಕುಗಳಾಗಲಿ, ಸರ್ಕಾರದ ಸಂಸದರ ಕಚೇರಿಯ ಸಹಾಯ ಬೇಕಾದರೆ ಅವರು ಈ ಕಚೇರಿಯಿಂದ ಅದನ್ನು ಪಡೆಯೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಅದನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂಸದನಾಗಿ ನಾನು ಬಂದಾಗ ಸಾರ್ವಜನಿಕರನ್ನು ಭೇಟಿ ಮಾಡೋದಕ್ಕೂ ಸಹ ಇದೊಂದು ಸೂಕ್ತವಾದ ಕಚೇರಿ ಸ್ಥಳ ಆಗಿರುತ್ತೆ. ಪ್ರವಾಸದಲ್ಲೇ ಇರಬೇಕಾದಂತಹ ಅಗತ್ಯತೆ ನಮಗಿರೋದರಿಂದಾಗಿ ಈ ರೀತಿಯ ಶಿರ್ಸಿಯಲ್ಲಿಯೂ ನನ್ನದೇ ಆದಂಥ ಒಂದು ಕಾರ್ಯಾಲಯ ಇದೆ, ಇಲ್ಲೂ ಒಂದು ಕಾರ್ಯಾಲಯ ಇದೆ. ಅಗತ್ಯ ಇದ್ದಲ್ಲಿ ನಮ್ಮ ಬೇರೆ ಬೇರೆ ಕಡೆಯಲ್ಲಿಯೂ ಸಹ ನಮ್ಮ ಪ್ರಮುಖರು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಅವರಿಗೆ ಶಿರ್ಸಿ ಕಾರ್ಯಾಲಯದಲ್ಲಾಗಬೇಕು, ಕಾರವಾರ ಕಾರ್ಯಾಲಯದಲ್ಲಾಗಬೇಕು, ಅಥವಾ ನಾನು ಭೇಟಿ ಮಾಡಿ ಈ ಕೆಲಸಗಳ ವಿವರ ಹೇಳಬೇಕು, ಇದನ್ನೆಲ್ಲವನ್ನು ಅವರು ತಿಳಿಸಿ ಸಹಾಯ ನೀಡ್ತಾರೆ. ಹಾಗಾಗಿ ಇದು ಜನರ ಕಾರ್ಯಾಲಯ. ಈ ಕಾರ್ಯಾಲಯ ಇದು ಸರ್ಕಾರದ ಮತ್ತು ಜನರ ಮಧ್ಯೆ ಇರುವಂಥ ದೂರವನ್ನು ಕಡಿಮೆ ಮಾಡಿ ಜನಪ್ರತಿನಿಧಿಗಳ ವ್ಯವಸ್ಥೆಯ ಬಗ್ಗೆ ಇನ್ನಷ್ಟು ಹೆಚ್ಚು ವಿಶ್ವಾಸ ಮೂಡಿಸೋದಕ್ಕೆ ಬೇಕಾದಂಥ ಒಂದು ಕಾರ್ಯಾಲಯ ಆಗಿರುತ್ತೆ ಅಂತ ನಾನು ಒಂದು ವಿಶ್ವಾಸದಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ.